ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಡುಗೆ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೆ. ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಅಡುಗೆ ಮನೆನ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಬೇಗನೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಈಗ ಶೆಲ್ಫಲ್ಲಿರೋ ಸಾಮಾನುಗಳ್ನು ಕೂಡ ಒಂದೊಂದಾಗಿ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು. ಈಗ ಗಾಳಿ ಎಲ್ಲ ಬೀಸ್ತಿದೆ ಅಲ್ವಾ, ಹಾಗಾಗಿ ಮನೆಯಲ್ಲಿ ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು. ರೀಸೆಂಟಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದು, ಆದರೂ ಕೂಡ ತುಂಬಾ ಡಸ್ಟ್ ಆಗಿತ್ತು. ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು. ಹಾಗೆ ಕೆಲವೊಂದಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿದ್ರಿ, ನಿಮ್ಮ ಕಿಚನ್ನ ಯಾವ ರೀತಿ ನೀವು ನೀಟಾಗಿ ಇಟ್ಕೊಂಡಿರ್ತೀರಾ, ನಮಗೂ ಸ್ವಲ್ಪ ಹೇಳಿ ಅಂತ ಹೇಳಿ. ನಾನು ಕಿಚನ್ನ ಇದೇ ರೀತಿ ನೀಟಾಗಿ ಇಟ್ಕೊಂಡಿರ್ತೀನಿ. ಅಂದರೆ ಮಂತ್ಲಿ ಒಂದು ಸರಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೋತೀನಿ. ಅಂದರೆ ಡೀಪ್ ಕ್ಲೀನೆಲ್ಲ ಏನು ಮಾಡಲ್ಲ. ಹಾಗೆ ಜಸ್ಟ್ ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ಇನ್ನೂ 2-3 ದಿನ ಇದೆ ಅನ್ನೋವಾಗ ನೀಟಾಗಿ ಒಂದು ಸರಿ ಪೊರ್ಕೆಯಿಂದ ನೀಟಾಗಿ ಎಲ್ಲ ಮೇಲ್ಗಡೆ ಎಲ್ಲ ಧೂಳನ್ನ ತಕ್ಕೊಂಡು, ಅದಾದಮೇಲೆ ಎಲ್ಲ ಬಾಕ್ಸ್ಗಳ್ನು ಕೂಡ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊಂಡಿರ್ತೀನಿ. ಹಾಗಾಗಿ ಸ್ವಲ್ಪ ನೀಟಾಗಿರುತ್ತೆ ಮನೆ ಅಂತ ಅಷ್ಟೇ. ಅಡುಗೆ ಮನೆನ ನಾನು ಇದೇ ಟಿಪ್ನ ಯೂಸ್ ಮಾಡಿಕೊಂಡು ಅಡುಗೆ ಮನೆನ ನೀಟಾಗಿ ಇಟ್ಕೊಂಡಿರ್ತೀನಿ ಅಷ್ಟೇ. ಎಲ್ಲ ಪರ್ಫೆಕ್ಟಾಗಿರುತ್ತೆ ಅಂತ ಏನಿಲ್ಲ, ಎಲ್ಲ ಕಡೆನೂ ಮೆಸ್ಸಿ ಆಗಿರುತ್ತೆ. ಬಟ್ ನಾವು ಅದನ್ನು ನೋಡಿಕೊಂಡು ಸ್ವಲ್ಪ ನೀಟಾಗಿ ಇಟ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ನಾನು ಬೆಳಗಿನ ತಿಂಡಿಗೆ ದೋಸೆನ ಮಾಡ್ಕೊಂಡಿದ್ದೆ. ಬೇಗ ಆಗೋ ಥರ ದೋಸೆನ ಮಾಡ್ಕೊಂಡಿದ್ದೆ. ಇವತ್ತು ದೋಸೆ ಪಲ್ಯನ ಮಾಡ್ಕೊಂಡಿದ್ದೆ. ಈ ಥರ ಏನಾದ್ರು ಕ್ಲೀನಿಂಗ್ ಇದ್ದಾಗ ನಾನು ಯಾವುದು ಬೇಗ ಆಗುತ್ತೋ ಆ ಟಿಫನ್ನ ಮಾಡ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ. ಈಗಂತೂ ಚಿನ್ಮಯ್ ಸ್ಕೂಲಿಗೆ ಹೋಗ್ತಿರೋದ್ರಿಂದ ಅವನಿಗೂ ಕೂಡ ಬಾಕ್ಸ್ ಕಳಿಸ್ಬೇಕಲ್ವ, ಅವನಿಗೇನು ಬಾಕ್ಸ್ ಕಳಿಸ್ತೀನಿ ಅದನ್ನೇ ಬೆಳಗಿನ ಟಿಫನ್ಗೂ ನಾನು ಮಾಡ್ಕೊತೀನಿ. ಈಗ ಇಲ್ಲಿರೋ ಸಾಮಾನು ಕೂಡ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ, ಗ್ಯಾಸ್ ಹತ್ರ ಇರೋ ಸಾಮಾನೆಲ್ಲ. ಹಾಗೆ ಮಿಕ್ಸಿ, ಮಸಾಲ ಬಾಕ್ಸು ಅವನು ಕೂಡ ಎಲ್ಲ ನೀಟಾಗಿ ಎತ್ತಿಟ್ಕೊಂಡು ಕೌಂಟರ್ ಟಾಪ್ನೆಲ್ಲ ಖಾಲಿ ಮಾಡ್ಕೋತಾ ಇದ್ದೀನಿ ನಾನು. ಇನ್ನು ಇಲ್ಲಿ ಗ್ಲಾಸ್ ಜಾರ್ಸ್ ಎಲ್ಲ ಇದ್ದಾವಲ್ಲ, ಅವನು ಕೂಡ ಒಂದೊಂದನ್ನೇ ನೀಟಾಗಿ ಟಬ್ಬಲ್ಲಿ ಹಾಕಿ ಜೋಡಿಸ್ಕೊಂಡು ಇಟ್ಕೋತಾ ಇದ್ದೀನಿ ನಾನು. ಗ್ಲಾಸ್ ಐಟಮ್ಸ್ನೆಲ್ಲ ಹುಷಾರಾಗಿ ಮೇಂಟೈನ್ ಮಾಡಬೇಕು. ನನಗೆ ಅಷ್ಟೊಂದು ಇನ್ನೂ ಗ್ಲಾಸ್ ಐಟಮ್ಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ನನಗಿನ್ನೂ ತುಂಬಾ ಭಯ ಅನ್ನಿಸ್ತಾ ಇರುತ್ತೆ, ಗ್ಲಾಸ್ ಎಲ್ಲೂ ಬಿದ್ದು ಹೊಡೆದೋಗ್ಬಿಡುತ್ತೆ ಅಂತ ಹೇಳಿ. ಇನ್ನು ಗ್ಲಾಸ್ ಐಟಮ್ಸ್ನ ಹುಷಾರಾಗಿ ಒಂದೊಂದನ್ನೇ ನಾನು ಟಬ್ಬಲ್ಲಿ ಜೋಡಿಸ್ಕೋತಾ ಇದ್ದೀನಿ ತೆಗೆದು. ತುಂಬಾ ಸಾಮಾನು ಆಗ್ಬಿಟ್ಟಿದ್ದಾವೆ. ನಮ್ಮ ಮನೆಯವರಂತೂ ತುಂಬಾ ಬೈತಾ ಇದ್ರು ನನಗೆ, ಇಷ್ಟೊಂದೆಲ್ಲ ಸಾಮಾನು ಮಾಡ್ಕೊಂಡ್ಬಿಟ್ಟಿದೀಯ ನೀನು ಅಂತ ಹೇಳಿ. ನನಗೆ ಇವತ್ತೇ ಗೊತ್ತಾಗಿದ್ದು ಇಷ್ಟೆಲ್ಲ ಸಾಮಾನಿದ್ದಾವೆ ನನ್ನ ಅಡುಗೆ ಮನೇಲಿ ಅಂತ ಹೇಳಿ. ಯಾಕಂದರೆ ನಾನು ಯೂಶಲಿ ನಾನು ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ನಾನು ಮತ್ತು ಹಸ್ಬೆಂಡ್ ಸೇರ್ಕೊಂಡು ಇಬ್ಬರು ಕೂಡ ಕ್ಲೀನ್ ಮಾಡ್ಕೋತಾ ಇದ್ವಿ. ಆದರೆ ಇವತ್ತು ಅವ್ರಿಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ ನನಗೆ ಅಂತ ಹೇಳಿದರು. ಹಾಗಾಗಿ ನಾನೊಬ್ಬಳೇ ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಡುಗೆ ಮನೆನ. ಯೂಶಲಿ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳೋದು ಇಷ್ಟೊಂದು ಕಷ್ಟ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇಷ್ಟೊಂದು ಸಾಮಾನು ಕೂಡ ಮಾಡ್ಕೋಬಾರ್ದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಯಾಕಂದರೆ ತುಂಬಾ ಸಾಮಾನು ಆಗ್ಬಿಟ್ಟಿದ್ದಾವೆ. ನನಗೆ ಇಷ್ಟೊಂದು ಸಾಮಾನಿದ್ದಾವೆ ಅಡುಗೆ ಮನೆಯಲ್ಲಿ ಅಂತ ಗೊತ್ತೇ ಇರಲಿಲ್ಲ. ಅವರೆಲ್ಲ ಮೇಲ್ಗಡೆ ಇರೋ ಸಾಮಾನೆಲ್ಲ ನನಗೆ ತೆಗೆದು ಕೊಡ್ತಿದ್ರು. ಹಾಗೆ ಮೇಲ್ಗಡೆ ಇರೋ ಕಸನೆಲ್ಲ ತೆಗೆದು ಕೊಡ್ತಿದ್ರು ನನಗೆ. ನಾನು ಇನ್ನು ಮಿಕ್ಕಿರೋ ಸಾಮಾನೆಲ್ಲ ತೊಳ್ಕೊಂಡು ಜೋಡಿಸ್ಕೊತಿದ್ದೆ. ಹಾಗಾಗಿ ನನಗೆ ಅಷ್ಟೊಂದು ಹೆವಿ ಅನ್ನಿಸ್ತಾ ಇರಲಿಲ್ಲ. ಇವತ್ತು ಮಾತ್ರ ಕಂಪ್ಲೀಟ್ ಕಿಚನ್ನ ನಾನೊಬ್ಬಳೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು ನನಗೆ. ಆದರೂ ಪರವಾಗಿಲ್ಲ, ಮಾಡ್ಕೊಳ್ಳೇಬೇಕು ಅಂತ ಹೇಳಿ ನಾನೇ ಮಾಡ್ಕೋತಾ ಇದ್ದೀನಿ ಇವತ್ತು. ಹಾಗೆ ಇನ್ನು ಬಾಕ್ಸ್ನೆಲ್ಲ ನಾನು ತೆಗೆದಿಟ್ಟಿದ್ದೀನಿ. ಎಲ್ಲವೂ ಕೂಡ ಒಂದು ಕಡೆ ಹಾಲಲ್ಲಿ ಜೋಡಿಸಿಟ್ಟಿದ್ದೀನಿ. ಇನ್ನು ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸು ತುಂಬಾ ಇತ್ತು. ನಾವು ಯೂಶಲಿ ಮನೆ ಚೇಂಜ್ ಮಾಡಬೇಕಾದ್ರೆ ಎಲ್ಲ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಗ್ಲಾಸ್ ಐಟಮ್ಸ್ನ ಇಟ್ಕೊಂಡು ಹೋಗ್ತಾ ಇದ್ದೆ ನಾನು. ಹಾಗಾಗಿ ಏನಕ್ಕಾದರೂ ಬೇಕಾಗಿರ್ತವೆ ಅಂತ ಹೇಳಿ ಈ ರೀತಿ ಸೈಡಲ್ಲಿ ಮೇಲ್ಗಡೆ ಎತ್ತಿಟ್ಟಿದ್ದೆ ನಾನು, ಹಟ್ಟದ ಮೇಲ್ಗಡೆ. ಬಟ್ ಇವಾಗ ಅವು ಏನು ಯೂಸ್ ಆಗಲ್ಲ. ಬೇಕಿದ್ದರೆ ಬೇರೆಯವನ್ನ ತೊಗೊಂಡು ಇಟ್ಕೊಂಡು ಹೋಗ್ಬೋದು. ಆಲ್ರೆಡಿ ಅವು ಕೂಡ ತುಂಬಾ ಗಲೀಜಾಗಿದ್ದಾವೆ ಅಂತ ಹೇಳಿ ಅವನ್ನ ಇವಾಗ ತೆಗಿತಾ ಇದ್ದೀನಿ.
ಬೇರೆ ಇನ್ನೂ ಏನಕ್ಕಾದರೂ ಬೇಕಾದರೆ ಬೇರೆ ಅಂಗಡಿಯಿಂದ ತೊಗೊಂಡೋದ್ರಾಯಿತು, ಯೂಶ್ವಲಿ ಮನೆ ಚೇಂಜ್ ಮಾಡಬೇಕಾದ್ರೆ ಅಂತ ಹೇಳಿ ನಾನು ಅವನು ಕೂಡ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಇವಾಗ ನೋಡಿ, ಇಷ್ಟೆಲ್ಲ ಸಾಮಾನು ಅಡುಗೆ ಮನೆಯಲ್ಲಿದ್ದಾವೆ. ಹಾಗೆ ಅದ್ರ ಮೇಲ್ಗಡೆನೂ ಕೂಡ ತುಂಬಾ ಧೂಳಿತ್ತು. ಹಾಗೆ ತೆಗಿಯೋಕ್ಕಾಗ್ತಾ ಇರಲಿಲ್ಲ ನನಗೆ, ಅಷ್ಟೊಂದು ಹೆವಿ ಅನ್ನಿಸ್ತಾ ಇತ್ತು ಅಲ್ಲೆಲ್ಲ. ಹಾಗೆ ನಿಧಾನಕ್ಕೆ ಒಂದೊಂದನ್ನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು, ಬಾಕ್ಸನ್ನೆಲ್ಲ ಕೆಳಗೆ ಇಳಿಸ್ಕೊಂಡು. ಈಗ ಮೇಲ್ಗಡೆ ಇರೋ ಸಾಮಾನೆಲ್ಲ ತೆಗ್ದಾದ್ಮೇಲೆ ಈ ರೀತಿ ಒಂದು ಕೋಲನ್ನ ತಗೊಂಡು ನಾನು ಧೂಳನ್ನೆಲ್ಲ ತಕ್ಕೋತಾ ಇದ್ದೀನಿ. ಇದು ಧೂಳು ತೆಗಿಯೋಕೆ ಅಂತಲೇ ಸಪ್ರೇಟಾಗಿ ಸಿಗುತ್ತಲ್ವ ಕೋಲು, ಆ ಕೋಲನ್ನ ತೊಗೊಂಡು ಬಂದಿದ್ದೆ ನಾನು. ಈ ಕೋಲನ್ನ ತಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅನಿಸುತ್ತೆ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಹಾಗೆ ಕ್ಲೀನಿಂಗ್ನು ಕೂಡ ಬೇಗನೆ ಮುಗಿಸ್ಕೋಬೋದು. 10 ನಿಮಿಷದಲ್ಲೆಲ್ಲ ಇಡೀ ಅಡುಗೆ ಮನೆಯೇ ನಾನು ಕ್ಲೀನ್ ಮಾಡಿಕೊಂಡೆ. ಇದರಿಂದ ತುಂಬಾ ಫಾಸ್ಟಾಗಿ ಆಗುತ್ತೆ. ಹಾಗೆ ಒಂಚೂರು ಕೂಡ ಧೂಳು ಎಲ್ಲೂ ಇರೋದಿಲ್ಲ. ಆ ಥರ ಕ್ಲೀನ್ ಮಾಡ್ಕೋಬೋದು ನೀಟಾಗಿ. ಈಗ ಇಲ್ಲಿ ವೆಂಟಿಲೇಟರ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಈ 1 ಮಂತ್ ಹಿಂದೆ ಕ್ಲೀನ್ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ಅಷ್ಟೊಂದು ಮೇಲ್ಗಡೆ ಗೋಡೆ ಮೇಲ್ಗಡೆ ಎಲ್ಲ ಏನು ಧೂಳಿರಲಿಲ್ಲ. ಹಾಗೆ ಅಟ್ಟದ ಮೇಲ್ಗಡೆ ಸ್ವಲ್ಪ ಧೂಳಿತ್ತು, ಯಾಕಂದರೆ ನಾನು ಸಾಮಾನು ತೆಗೆದು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅಟ್ಟದ ಮೇಲೆ ಧೂಳಿತ್ತು. ಗಾಳಿ ಎಲ್ಲ ಬಂದು ಈ ವೆಂಟಿಲೇಟರ್ ಹತ್ರ ತುಂಬಾ ಧೂಳಿತ್ತು. ಹಾಗೆ ಇನ್ನು ಶೆಲ್ಫ್ ಹತ್ರನೂ ಕೂಡ ಈ ಕೋಲಿಂದ ನಾನು ನೀಟಾಗಿ ಧೂಳನ್ನೆಲ್ಲ ತಕ್ಕೋತಾ ಇದ್ದೀನಿ. ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆ ಶೆಲ್ಫ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ. ಒಂಚೂರು ಎಲ್ಲೂ ಕೂಡ ಧೂಳು ಇರೋದಿಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ. ಹಾಗೆ ಈ ಕಡೆ ಶೆಲ್ಫ್ ಹತ್ರನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗಿ. ಎಲ್ಲ ಹತ್ರನೂ ಕೂಡ ಧೂಳು ತಕ್ಕೊಂಡಾದಮೇಲೆ ಇವಾಗ ಮೇಲ್ಗಡೆ ಅಟ್ಟದ ಮೇಲ್ಗಡೆ ಇರೋ ಧೂಳನ್ನ ತೆಗಿಯೋಣ ಅಂತ ಒಂದು ಪರ್ಕೆನ ತೊಗೊಂಡು ಕಸನ ಗುಡಿಸ್ಕೊತಾ ಇದ್ದೆ ನಾನು. ಅಪ್ಪ, ಇಲ್ಲಂತೂ ಸಿಕ್ಕಾಪಟ್ಟೆ ಧೂಳಿತ್ತು. ನನಗೆ ಇಷ್ಟೊಂದು ಧೂಳಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಇವತ್ತೇ ಗೊತ್ತಾಗಿದ್ದು ಇದ್ರ ಮೇಲ್ಗಡೆ ಇಷ್ಟೊಂದು ಧೂಳಿದೆಯಾ ಅಂತ ಹೇಳಿ. ಇಲ್ಲೇ ಸ್ವಲ್ಪ ಜಾಸ್ತಿ ಧೂಳಿರೋದು, ಯಾಕಂದರೆ ವೆಂಟಿಲೇಟ್ ಹತ್ರ ಎಲ್ಲ ಗಾಳಿ ಬಂದು ಧೂಳೆಲ್ಲ ಸ್ಟೋರ್ ಆಗಿಬಿಟ್ಟಿದೆ ಇಲ್ಲಿ. ಎಷ್ಟು ಕ್ಲೀನ್ ಮಾಡಿದ್ರು, ಎಷ್ಟು ಕಸ ಗುಡಿಸಿದ್ರು ಹೋಗ್ತಾನೆ ಇಲ್ಲ. ಒಂಥರ ಜಿಡ್ಡು ಥರ ಆಗಿ ಕೂತ್ಕೊಂಡ್ಬಿಟ್ಟಿತ್ತು ಧೂಳೆಲ್ಲ. ಹಾಗೆ ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡೆ ನಾನು. ಎಷ್ಟು ಸಾರಿ ಈ ಥರ ಕಸ ಗುಡಿಸಿದ್ರು ಹೋಗ್ತಾನೆ ಇಲ್ಲ. ನನಗೆ ಸಿಗೋವಷ್ಟ್ರವರೆಗೂ ಎಲ್ಲ ನೀಟಾಗಿ ಗೂಡಿಸ್ಕೊಂಡಿದ್ದೀನಿ ನಾನು. ಇನ್ನು ಸಿಗದೆ ಇರೋದು ಏನು ಮಾಡೋಕ್ಕಾಗಲ್ಲ ಅಂತೇಳಿ ನನಗೆ ಸಿಕ್ಕಿರೋ ಅಷ್ಟನ್ನು ನೀಟಾಗಿ ಗೂಡಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಶೆಲ್ಫ್ ಹತ್ರನೂ ಕೂಡ ನೀಟಾಗಿ ಗೂಡಿಸ್ಕೊತಾ ಇದ್ದೀನಿ. ನಾನೆಲ್ಲ ಇಲ್ಲಿ ಗ್ಲಾಸ್ ಐಟಮ್ಸ್ ಇಡ್ತೀನಲ್ವ, ಇಲ್ಲೇ ಇಡೋದು. ಹಾಗಾಗಿ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ನಾನು ಸಾಮಾನನ್ನ ಇಟ್ಕೊತೀನಿ. ಹಾಗೆ ಎಲ್ಲ ಏನು ಇಡೋಕ್ಕೆ ಹೋಗಲ್ಲ, ಧೂಳಷ್ಟೇ ಕೊಡ್ವಿ ಏನು ಇಡಲ್ಲ. ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾರ್ಡ್ಬೋರ್ಡ್ ಶೀಟ್ ಇಟ್ಟಿದ್ನಲ್ವ, ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲೇನು ಅಷ್ಟೊಂದು ಧೂಳು ಅನ್ನಿಸ್ತಿರ್ಲಿಲ್ಲ ನನಗೆ, ಇಲ್ಲೇನು ಅಷ್ಟೊಂದು ಧೂಳಿರಲಿಲ್ಲ. ಅಲ್ಲಿ ವೆಂಟಿಲೇಟ್ರ್ ಹತ್ರ ಇರೋದ್ರಿಂದ ಸ್ವಲ್ಪ ಧೂಳೆಲ್ಲ ಅಕ್ಯುಮಿಲೇಟ್ ಆಗಿದೆ ಅನಿಸಿತು. ಇಲ್ಲೇನು ಅಷ್ಟೊಂದು ಧೂಳೇನಿರಲಿಲ್ಲ. ಹಾಗಾಗಿ ಈ ಕಡೆ ಎಲ್ಲ ಈಸಿಯಾಗಿ ಕ್ಲೀನ್ ಮಾಡಿಕೊಂಡೆ ನಾನು. ಅದಾದಮೇಲೆ ಈಗ ಶೆಲ್ಫನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲಿರೋ ಎಲ್ಲ ಧೂಳನ್ನು ಕೂಡ ನೀಟಾಗಿ ಒಂದೊಂದೇ ಶೆಲ್ಫಲ್ಲಿ ಈ ಥರ ಮೇಲ್ಗಡೆ ಹತ್ಕೊಂಡು ಚೇರ್ ಇಟ್ಕೊಂಡು ಮೇಲ್ಗಡೆ ಹತ್ತಿ ನೀಟಾಗಿ ಒಂದೊಂದೇ ಶೆಲ್ಫಲ್ಲಿರೋ ಧೂಳನ್ನು ಕೂಡ ನೀಟಾಗಿ ತಕ್ಕೋತಾ ಇದ್ದೀನಿ ನಾನು.
ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ ಅಂತ ಕೇಳಿದ್ರಲ್ವ. ನಾನು 6 ಮಂತ್ಸಿಗೆ ಒಂದು ಸಾರಿ ಇದೇ ರೀತಿ ಡೀಪ್ ಕ್ಲೀನ್ನ ಮಾಡ್ಕೋತೀನಿ. ಮಂತ್ಲಿ ಒಂದು ಸಾರಿ ನಾರ್ಮಲ್ ಕ್ಲೀನಿಂಗ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇದೇ ಟ್ರಿಕ್ಸು ಅಡುಗೆ ಮನೆನ ನೀಟಾಗಿ ಇಟ್ಕೊಳ್ಳೋದಕ್ಕೆ. ಇನ್ನು ಬೇರೆ ಯಾವುದೇ ರೀತಿ ಏನು ಟ್ರಿಕ್ಸ್ ಇಲ್ಲ. ನೀಟಾಗಿ ಮಂತ್ಲಿ ಒಂದು ಸಾರಿ ನಾವು ನೀಟಾಗಿ ಎಲ್ಲ ಸಾಮಾನೆಲ್ಲ ಒರೆಸ್ಕೊಂಡು ನೀಟಾಗಿ ಈ ಥರ ಧೂಳು ತಗೊಂಡ್ರೆ ಮನೆಯೂ ಕೂಡ ನೀಟಾಗಿರುತ್ತೆ. ಹಾಗೆ ನಾವು ಕೂಡ ನೀಟಾಗಿ ಮೇಂಟೈನ್ ಮಾಡ್ಬೋದು. ಇನ್ನು ಮಕ್ಕಳಿರೋ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಮಕ್ಕಳೆಲ್ಲ ಸಾಮಾನು ಹರಡ್ತಿರ್ತಾರೆ. ಆವಾಗಿಂದವಾಗೆ ಸ್ವಲ್ಪ ನಾವೇ ನೋಡಿಕೊಂಡು ನೀಟಾಗಿ ಇಟ್ಕೋಬೇಕು ಅಷ್ಟೇ. ಇದೇ ರೀತಿ ಮನೆ ಇರಬೇಕು ಅಂತಂದರೆ ನಾವೇ ಸ್ವಲ್ಪ ಕಷ್ಟಪಡಬೇಕು ನೀಟಾಗಿ ಇಟ್ಕೊಳ್ಳೋದಕ್ಕೆ. ಇನ್ನು ಕೌಂಟ್ರ್ ಟಾಪ್ ಕೆಳಗಡೆ ಎಲ್ಲ ನೀಟಾಗಿ ಕಸನ ಗೂಡಿಸ್ಕೊಂಡು ನಾನು ಅಡುಗೆ ಮನೆ ಎಲ್ಲ ನೀಟಾಗಿ ಕಸ ಎಲ್ಲ ಗೂಡಿಸ್ಕೊಂಡಾದ್ಮೇಲೆ ಈ ರೀತಿ ರೆಡ್ ಹಿಟ್ಟನ್ನ ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಶೆಲ್ಫ್ ಎಲ್ಲ ಒರೆಸ್ಕೊಂಡಾದ್ಮೇಲೆ ರೆಡ್ ಹಿಟ್ಟನ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ರೆಡ್ ಹಿಟ್ಟನ್ನ ಯಾಕೆ ಸ್ಪ್ರೇ ಮಾಡ್ಕೋತೀನಿ ಅಂದರೆ, ಈ ರೀತಿ ರೆಡ್ ಹಿಟ್ಟನ್ನ ಅಲ್ಲಲ್ಲಿ ಸ್ಪ್ರೇ ಮಾಡಿಕೊಂಡು ನಾವು ಅದೆಲ್ಲ ಡ್ರೈ ಆದಮೇಲೆ ಬಾಕ್ಸಸ್ ಇಡೋದ್ರಿಂದ ಯಾವುದೇ ರೀತಿ ಜಿರಳೆ ಕಾಟ ಇರಲ್ಲ. ಈಗ ಬಾಕ್ಸ್ ಎಲ್ಲ ನಾವು ಇಟ್ಟಿರ್ತೀವಿ, ಅದ್ರ ಹಿಂದ್ಗಡೆ ಎಲ್ಲ ಜಿರಳೆ ಕಾಟ ಜಾಸ್ತಿ ಆಗಿರುತ್ತೆ. ಹಾಗೆ ಜಿರಳೆಗಳೆಲ್ಲ ಮರಿ ಮಾಡಿರುತ್ತೆ ಅಲ್ವಾ, ಅದನ್ನು ತಡೆಯೋಕ್ಕೋಸ್ಕರ ನಾನು ಈ ರೀತಿ ರೆಡ್ ಹಿಟ್ಟನ್ನ ಹಾಕ್ಕೋತೀನಿ. ಇದು ಡ್ರೈ ಆಗೋವರೆಗೂ ಬಿಡ್ತೀನಿ. ಅದಾದಮೇಲೆ ನಾನು ಬಾಕ್ಸಸ್ನೆಲ್ಲ ಜೋಡಿಸ್ಕೊಳ್ಳೋದು. ಹಾಗೆ ಏನು ಜೋಡಿಸ್ಕೊಳ್ಳಲ್ಲ. ಇದೆಲ್ಲ ಡ್ರೈ ಆಗಿ ಇದ್ರ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾನು ಇದೇ ಥರ ಡ್ರೈ ಆಗೋಕ್ಕೆ ಬಿಟ್ಟಿರ್ತೀನಿ. ಅದನ್ನು ಹಾಕಾದ್ಮೇಲೆ ಅದು ಡ್ರೈ ಆಗೋ ಅಷ್ಟರಲ್ಲಿ ನಾನೀಗ ಬಾಕ್ಸಸ್ನು ಕೂಡ ನೀಟಾಗಿ ಒರೆಸ್ಕೋಬೇಕು ಅಂತ ಹೇಳಿ ಒಂದು ಬಕೆಟಲ್ಲಿ ತಣ್ಣೀರಿಗೆ ಸರ್ಫೆಕ್ಸಲ್ ಲಿಕ್ವಿಡ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಬಕೆಟಲ್ಲಿ ನಾನು ಬಿಸಿನೀರನ್ನ ಹಾಕ್ಕೊಂಡಿಟ್ಕೊಂಡಿದ್ದೀನಿ. ಈಗ ಈ ಕಡೆ ಸರ್ಫೆಕ್ಸಲ್ನ ಹಾಕ್ಕೊಂಡಿದ್ನಲ್ವ, ಆ ಬಕೆಟಿಗೆ ಒಂದು ಬಟ್ಟೆನ ಹಾಕ್ಕೊಂಡು ಸ್ವಲ್ಪ ನೊರೆ ಬರೋವರೆಗೂ ಈ ರೀತಿ ಕೈ ಆಡಿಸ್ಕೊಂಡಿದ್ದೀನಿ. ಇನ್ನು ಇದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು, ಅದರಲ್ಲೂ ಕೂಡ ಒಂದು ಬಟ್ಟೆನ ಹಾಕ್ಕೊಂಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಡ್ರೈ ಕಾಟನ್ ಕ್ಲಾತ್ನ ಇಟ್ಕೊಂಡಿದ್ದೀನಿ. ಈಗ ಬಾಕ್ಸಸ್ನೆಲ್ಲ ನಾನು ಇದೇ ನೀರಿಂದ ನೀಟಾಗಿ ಒರೆಸ್ಕೊತೀನಿ. ಈ ರೀತಿ ಲಿಕ್ವಿಡ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ನೀರನ್ನ, ಆ ನೀರಲ್ಲಿ ಬಟ್ಟೆನ ಡಿಪ್ ಮಾಡಿಕೊಂಡು ಈ ರೀತಿ ಒರೆಸ್ಕೋತಾ ಇದ್ದೀನಿ. ಇದ್ರ ಮೇಲ್ಗಡೆ ಜಿಡ್ಡು ಏನಾದರೂ ಇದ್ದರೆ ಹಾಗೆ ಕಲೆಗಳಿದ್ದರೆ ಎಲ್ಲ ನೀಟಾಗಿ ಹೋಗ್ತವೆ ಬಾಕ್ಸ್ ಮೇಲ್ಗಡೆ. ಇನ್ನು ಇದರಲ್ಲಿ ನಾವು ಸಾಮಾನೆಲ್ಲ ಹಾಕಿ ಇಟ್ಕೊಂಡಿರ್ತೀವಲ್ವ, ಪದೇ ಪದೇ ತೆಗೆದು ಕ್ಲೀನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಸೋಪಿನ ಪುಡಿ ನೀರಿಂದ ಎಲ್ಲ ಒರೆಸಿದ್ದಾದಮೇಲೆ ಈಗ ಚೆನ್ನಾಗಿರೋ ನೀರಲ್ಲಿ ಬಟ್ಟೆನ ಹಾಕಿಟ್ಕೊಂಡಿದ್ನಲ್ವ, ಆ ನೀರಲ್ಲಿ ಬಟ್ಟೆನ ಡಿಪ್ ಮಾಡಿಕೊಂಡು ಹಿಂಡ್ಕೊಂಡು ಈಗ ಆ ಬಟ್ಟೆಯಿಂದ ನಾನು ಬಾಕ್ಸ್ನ ನೀಟಾಗಿ ಒರೆಸ್ಕೋತಾ ಇದ್ದೀನಿ. 1-2 ಸಾರಿ ಈ ರೀತಿ ಬಟ್ಟೆನ ಎತ್ಕೊಂಡು ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಒಂದು ಡ್ರೈ ಕ್ಲಾತ್ನ ತೊಗೊಂಡು ನೀಟಾಗಿ ಒರೆಸ್ಕೊತೀನಿ. ನಾನು ಆವಾಗಲೇ ತೋರಿಸಿದ್ನಲ್ವ, ಒಂದು ಕಾಟನ್ ಡ್ರೈ ಕ್ಲಾತ್ನ ಇಟ್ಕೊಂಡಿದ್ದೀನಿ ನಾನು. ಆ ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ಕೊಂಡ್ರೆ ಆಯಿತು. ಬಾಕ್ಸ್ ಎಲ್ಲ ನೀಟಾಗಿ ಕಾಣಿಸ್ತಿರ್ತವೆ. ಯಾವುದೇ ರೀತಿ ಅದ್ರ ಮೇಲ್ಗಡೆ ಧೂಳು ಕೂಡ ಏನೂ ಇರಲ್ಲ. ನಾವು ಈ ರೀತಿ ನೀಟಾಗಿ ಮೇಂಟೈನ್ ಮಾಡ್ಬೋದು ಸಿಂಪಲ್ಲಾಗಿ. ಇಲ್ಲಾಂದರೆ ಬಾಕ್ಸಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು ಮತ್ತು ಬಾಕ್ಸ್ನ ತೊಳೆದು ಒಣಗೋವರೆಗೂ ಕಾದಿದ್ದು ಇಡೋಕ್ಕಂದರೆ ತುಂಬಾ ಟೈಮ್ ಆಗುತ್ತೆ ಅಲ್ವಾ. ಈ ರೀತಿ ಸಿಂಪಲ್ಲಾಗಿ ನಾವು ಈ ಮೆಥಡ್ನ ಯೂಸ್ ಮಾಡ್ಕೋಬೋದು. ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಬಾಕ್ಸು, ಒಂಚೂರು ಕಲೆ ಇಲ್ದಿರೋ ರೀತಿ. ನಾವು ಈ ಥರ ಸಿಂಪಲ್ ಟಿಪ್ನ ಯೂಸ್ ಮಾಡಿದರೆ ಅಡುಗೆ ಮನೆಯೂ ಕೂಡ ನೀಟಾಗಿ ಇಟ್ಕೋಬೋದು. ಹಾಗೆ ಇದೇ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ನಾನು ಬಾಕ್ಸ್ಗಳನ್ನೆಲ್ಲ ತೊಳಿತಾ ಇದ್ದೀನಿ. ತುಂಬಾ ಈಸಿಯಾಗಿ ತೊಳ್ಕೊಬೋದು. ಹಾಗೆ ಟೈಮ್ನು ಕೂಡ ನಾವು ಸೇವ್ ಮಾಡ್ಕೋಬೋದು. ಈಗ ವರ್ಕಿಂಗ್ ವುಮೆನ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಈ ರೀತಿ ಒಂದೊಂದೇ ಬಾಕ್ಸಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು
ತೊಳೆದು ಒಣಗಿಸಿ ಎಲ್ಲ ಇಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಮೇಂಟೈನ್ ಮಾಡ್ಕೋಬೋದು ಅಡುಗೆ ಮನೆನ. ಇನ್ನು ಒಂದೊಂದೇ ಬಾಕ್ಸ್ನ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದೇ ಸರಿ ಒಂದು 3-4 ಬಾಕ್ಸ್ನ ಈ ರೀತಿ ಫಸ್ಟು ಲಿಕ್ವಿಡ್ ನೀರಲ್ಲಿ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ನಾವು ಕ್ಲೀನಾಗಿರೋ ನೀರಿಂದ ಒರೆಸ್ಕೊಂಡು ಡ್ರೈ ಕ್ಲಾತಿಂದ ಒರೆಸ್ಕೊಂಡ್ರೆ ಆಯಿತು. ಈಸಿಯಾಗಿ ಈ ರೀತಿಯೂ ಕೂಡ ಮಾಡ್ಕೋಬೋದು. ಒಂದೊಂದೇ ಬಾಕ್ಸ್ನ ಒರೆಸಿ ಇಡೋದಕ್ಕಿಂತ ಒಂದೊಂದು 3-4 ಬಾಕ್ಸ್ನ ಈ ರೀತಿ ಲಿಕ್ವಿಡ್ ಹಾಕಿರೋ ನೀರಿಂದ ಈ ರೀತಿ ಒರೆಸ್ಕೊಂಡು ಅದಾದಮೇಲೆ ಚೆನ್ನಾಗಿರೋ ನೀರಿಂದ ನೀಟಾಗಿ ಈ ರೀತಿ ಒರೆಸ್ಕೊಂಡು ಒಂದು ಡ್ರೈ ಕ್ಲಾತಿಂದ ಈ ರೀತಿ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೋಬೋದು ನಾವು. ಒಂದೊಂದೇ ಬಾಕ್ಸ್ನ ಕ್ಲೀನ್ ಮಾಡೋದಕ್ಕಿಂತ ಇದು ಕೂಡ ಬೆಟರ್ ಆಪ್ಷನ್ನು. ನಾನು ಕೂಡ ಇದೇ ಥರ ಫಾಲೋ ಮಾಡ್ತೀನಿ. ಹಾಗೆ ಎಲ್ಲ ಕೂಡ ಈ ರೀತಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಷ್ಟು ಬಾಕ್ಸ್ನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೂ ಕೂಡ ಬಾಕ್ಸು ಮಿಕ್ಕಿದ್ದಾವೆ. ಇವಿಷ್ಟು ಇಟ್ಕೊಂಡಾದ್ಮೇಲೆ ಅವನು ಕೂಡ ನೀಟಾಗಿ ಒರೆಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೋತೀನಿ. ಹಾಗೆ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ ಅಂತ ಹೇಳಿದೆ. ಈ ರೀತಿ ಮ್ಯಾಟ್ನ ತರಿಸಿದ್ದೆ ನಾನು. ಅದ್ರ ಕ್ವಾಲಿಟಿ ಒಂಚೂರು ಚೆನ್ನಾಗಿರಲಿಲ್ಲ, ಹಾಗಾಗಿ ರಿಟರ್ನ್ ಮಾಡಿದೆ. ಇದನ್ನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ನಾನು. ತುಂಬಾ ಚೆನ್ನಾಗಿದೆ ಇದ್ರ ಕ್ವಾಲಿಟಿ. ಇದು ಶೆಲ್ಫ್ ಮ್ಯಾಟ್. ಇದು ಶೆಲ್ಫಿಗೆ ಹಾಕಿ ನಾವು ಬಾಕ್ಸಸ್ನ ಇಟ್ಕೋಬೋದು. ಇದ್ರ ಮೇಲೆ ಶೆಲ್ಫು ಕೂಡ ಗಲೀಜಾಗಲ್ಲ, ಹಾಗೆ ಬಾಕ್ಸು ಕೂಡ ಗಲೀಜಾಗಲ್ಲ ಅಂತ ಹೇಳಿ ನಾನು ಈ ರೀತಿ ಮ್ಯಾಟ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನಿಮಗೆ. ಈ ರೀತಿ ಅವರು ಒಂದು ರೋಲ್ನ ಕೊಟ್ಟಿರ್ತಾರೆ. ನಮಗೆ ಶೆಲ್ಫ್ ಯಾವ ಸೈಜಲ್ಲಿದೆಯೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು. ಇದನ್ನು ನೀಟಾಗಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಇದು ಯಾವುದೇ ರೀತಿ ಕೆಳಗಡೆ ಬರೋದು ಏನೂ ಆಗಲ್ಲ. ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಕಟ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಬಾಕ್ಸ್ ಇಟ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಅಡುಗೆ ಮನೆನ ಇದಿದ್ದರೆ. ನಾನು ಹಾಗೆ ಇಡ್ತಿದ್ದೆ ಇಷ್ಟು ದಿನ ಬಾಕ್ಸ್ನ, ಅಂದರೆ ನ್ಯೂಸ್ ಪೇಪರ್ ಹಾಕಿ ಇಡ್ತಿದ್ದೆ. ಅದು ಒಂಥರ ಮೆಸ್ಸಿ ಅನಿಸೋದು ನನಗೆ. ಒಂದು ಬಾಕ್ಸ್ ತಗೊಂಡಾಗೆಲ್ಲ ಅದ್ರ ಬಾಕ್ಸ್ ಜೊತೆಗೇ ನ್ಯೂಸ್ ಪೇಪರ್ ಎಲ್ಲ ಬಂದುಬಿಡೋದು. ಹಾಗಾಗಿ ಈ ಥರ ತೊಗೊಂಬಂದಿದ್ದೀನಿ. ಇನ್ನು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಅಥವಾ ನಮ್ಮ ಶೆಲ್ಫ್ ಯಾವ ಸೈಜಲ್ಲಿದೆಯೋ ಆ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಮೇಲೆ ಈ ರೀತಿ ಬಾಕ್ಸಸ್ನೆಲ್ಲ ನಾನು ಜೋಡಿಸಿಟ್ಕೋತಾ ಇದ್ದೀನಿ. ಇದ್ರ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೀಟಾಗಿ ಕೂಡ ಕಾಣಿಸುತ್ತೆ. ಹಾಗೆ ಅಡುಗೆ ಮನೆಯೂ ಕೂಡ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಇದ್ರ ಮೇಲ್ಗಡೆ ಏನಾದ್ರು ಡಸ್ಟ್ ಇದ್ದರೆ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಹಾಗೆ ಬಾಕ್ಸ್ನು ಕೂಡ ಸ್ಟೋರ್ ಮಾಡ್ಕೋಬೋದು ನಾವು. ಇನ್ನು ಕೆಳಗಡೆ ಶೆಲ್ಫಲ್ಲಿ ಯಾವುದೇ ರೀತಿ ಮ್ಯಾಟ್ ಹಾಕಿಲ್ಲ ನಾನು. ಯಾಕಂದರೆ ಕೆಳಗಡೆ ಟೈಲ್ಸ್ ಕೊಟ್ಟಿದ್ದಾರಲ್ವ, ಅದನ್ನು ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಹಾಗೆ ಹಾಕ್ಕೊಂಡಿದ್ದೀನಿ. ಮ್ಯಾಟ್ ಹಾಕ್ಕೊಂಡಿಲ್ಲ ಅದಕ್ಕೆ. ಇನ್ನು ಈ ಕಡೆ ಸ್ವಲ್ಪ ಗಲೀಜಾಗಿತ್ತು, ಅಂದರೆ ಸಿಲಿಂಡ್ರ್ ಇಡ್ತೀವಲ್ವ ನಾವು ಕೌಂಟರ್ ಟಾಪ್ ಕೆಳಗಡೆ, ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ನಾನು ಅಲ್ಲಿ ಆಯಿಲ್ ಡಬ್ಬನ ಇಡ್ತಿದ್ದೆ. ಹಾಗಾಗಿ ಆಯಿಲ್ ತಕ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಬಿದ್ದು ಅದ್ರ ಮೇಲೆ ಡಸ್ಟ್ ಎಲ್ಲ ಕೂತ್ಕೊಂಡು ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳಿ ವಿಮ್ ಲಿಕ್ವಿಡ್ ಜೆಲ್ಲಿಂದ ಅದನ್ನು ಕೂಡ ತಿಕ್ಕಿ ತೊಳಿತಾ ಇದ್ದೀನಿ. ಇವಾಗ ತೊಳ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಒಂದು ಕ್ಲಾತಿಂದ ಒರೆಸ್ಕೋತಾ ಇದ್ದೀನಿ. ಇನ್ನು ಕೌಂಟರ್ ಟಾಪ್ ಕೆಳಗಡೆ ಈ ರೀತಿ ಶೆಲ್ಫ್ನ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ನಾನು ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಈ ಮನೆಯಲ್ಲಿ ತುಂಬಾ ಶೆಲ್ಫ್ ಇದ್ದಾವೆ. ಶೆಲ್ಫಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಏನು ವಾರ್ಡ್ರೋಬ್ಸ್ ಒಂದು ಮಾಡಿಸಿಲ್ಲ ಅಷ್ಟೇ. ವಾರ್ಡ್ರೋಬ್ಸ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಓಪನ್ ಕಿಚನ್ ಇದು, ಹಾಗಾಗಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಇದೇ ಫೈನಲ್ ಅಂತ ಏನಲ್ಲ. ನಾನು ಇನ್ನೂ ರೀಅರೇಂಜ್ಮೆಂಟ್ಸ್ ಮಾಡ್ತಾನೆ ಇರ್ತೀನಿ. ನನಗೆ ಯಾವ ಥರ ಇಷ್ಟನೋ ಆ ಥರ ಎಲ್ಲ ಇಟ್ಕೋತಾ ಇರ್ತೀನಿ ನಾನು ಬಾಕ್ಸಸ್ನೆಲ್ಲ. ಹಾಗೆ ಇಲ್ಲಿ ಎಲ್ಲ ತೊಳೆದಿಟ್ಕೊಂಡಿದ್ನಲ್ವ ಆ ಬಾಕ್ಸ್ನು ಕೂಡ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ, ಒಂದ್ರ ಪಕ್ಕ ಒಂದು. ಮೇಲ್ಗಡೆ ಎಲ್ಲ ಪ್ಲಾಸ್ಟಿಕ್ ಬಾಕ್ಸ್ನ ಜೋಡಿಸ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಎಲ್ಲ ಗ್ಲಾಸ್ ಐಟಮ್ಸ್ನೆಲ್ಲ ನಾನು ನೀಟಾಗಿ ಒಂದೊಂದನ್ನೇ ಜೋಡಿಸ್ಕೋತಾ ಇದ್ದೀನಿ.
ಹಾಗೆ ಇನ್ನು ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಈ ರೀತಿ ಇಟ್ಕೊಂಡಿದ್ದೀನಿ ನಾನು. ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಗ್ರೀನರಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಈ ಥರ ಇಟ್ಕೊಂಡಿದ್ದೀನಿ ಒಂದೆರಡು ಶೆಲ್ಫ್ ಮೇಲ್ಗಡೆ. ಈ ಕಡೆ ನೀಟಾಗಿ ಬಾಕ್ಸಸ್ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಈಗ ಕ್ರಾಕರೀಸ್ನು ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನಾನು. ಅಂದರೆ ಗ್ಲಾಸ್ ಐಟಮ್ಸ್ನಾಗೆ ಗ್ಲಾಸ್ ಜಗ್ಗುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೋತಾ ಇದ್ದೀನಿ ನಾನು. ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ದೇವ್ರ ಐಟಮ್ಸ್ನು ಕೂಡ, ಅಂದರೆ ಪೂಜೆಗೆ ಬೇಕಾಗಿರೋ ಐಟಮ್ಸ್ನು ಕೂಡ ನೀಟಾಗಿ ಇಲ್ಲೇ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಇದು ಇರೋದು ದೇವ್ರ ಮನೆ ಪಕ್ಕನೇ ಈ ರೀತಿ ಶೆಲ್ಫ್ನ ಕೊಟ್ಟಿದ್ದಾರೆ, ಹಾಗಾಗಿ ದೇವ್ರ ಪೂಜೆಗೆ ಏನು ಬೇಕಾಗ್ತವೋ ಅವನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಈ ರೀತಿ 3ನೇ ಶೆಲ್ಫಿಂದ ಎಲ್ಲ ಕ್ರಾಕರೀಸ್ನ ನಾನು ಜೋಡಿಸ್ಕೊಂಡಿದ್ದೀನಿ ಈ ರೀತಿ. ಅದೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಆಲ್ಮೋಸ್ಟ್ ಜೋಡಿಸ್ಕೊಳೋದೆಲ್ಲ ಮುಗೀತು. ಇನ್ನು ಕ್ಲೀನಿಂಗ್ ಎಲ್ಲ ಮುಗ್ದಾದ್ಮೇಲೆ ನಾನು ಗ್ಯಾಸ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಕೌಂಟ್ರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೋತಾ ಇದ್ದೀನಿ. ಗ್ಯಾಸ್ನ ಉಜ್ಜಬೇಕಾದ್ರೇ ಹಿಂದ್ಗಡೆ ಇರೋ ಟೈಲ್ಸ್ನು ಕೂಡ ನೀಟಾಗಿ ಉಜ್ಕೋತಾ ಇದ್ದೀನಿ. ಇಲ್ಲೇನು ಜಾಸ್ತಿ ಜಿಡ್ಡಿರಲ್ಲ, ಯಾಕಂದರೆ ನಾನು ಡೈಲಿ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡಿರ್ತೀನಿ. ಹಾಗೆ ಗ್ಯಾಸ್ ತೊಳಿಬೇಕಾದ್ರೆ ಎಲ್ಲ ಇದನ್ನು ಕೂಡ ನೀಟಾಗಿ ಉಜ್ಕೊಂಡು ನೀಟಾಗಿ ತೊಳ್ಕೊಂಡಿರ್ತೀನಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಜಿಡ್ಡಿರಲಿಲ್ಲ. ಸ್ವಲ್ಪ ಏನಾದರೂ ಡಸ್ಟ್ ಇರುತ್ತೆ ಅಂತ ಹೇಳಿ ನಾನು ನೀಟಾಗಿ ಉಜ್ಕೋತಾ ಇದ್ದೀನಿ. ಇನ್ನು ಗ್ಯಾಸ್ ಕೆಳಗಡೆ ಎಲ್ಲ ನೀಟಾಗಿ ಸ್ವಲ್ಪ ಜಿಡ್ಡಿತ್ತು, ಹಾಗಾಗಿ ಇದನ್ನು ಕೂಡ ನೀಟಾಗಿ ತಿಕ್ಕೊಂಡು ತೊಳ್ಕೊತಾ ಇದ್ದೀನಿ ನಾನು. ಇದೆಲ್ಲ ಉಜ್ಜಿ ಆದಮೇಲೆ ಒಂದು ಬಕೆಟಲ್ಲಿ ನೀರು ತಗೊಂಡು ಈ ರೀತಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈಗ ಎಲ್ಲ ಹಿಂದ್ಗಡೆ ಎಲ್ಲ ಒರೆಸ್ಕೊಂಡಾದ್ಮೇಲೆ ಗ್ಯಾಸ್ನು ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಈ ರೀತಿ ಜಿಡ್ಡೆಲ್ಲ ಇರುತ್ತಲ್ಲ ಶೆಲ್ಫ್ ಮೇಲ್ಗಡೆ ಹಾಗೆ ಟೈಲ್ಸ್ ಮೇಲ್ಗಡೆ, ಅದನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು. ಇಲ್ಲ ಅಂದರೆ ಅಡುಗೆ ಮನೆಯೆಲ್ಲ ಜಿಡ್ಡು ಅನ್ನಿಸ್ತಾ ಇರುತ್ತೆ, ಟೈಲ್ಸ್ ಮೇಲ್ಗಡೆ ಎಲ್ಲ ಜಿಡ್ಡು ಕೂತಿರುತ್ತೆ, ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಿರಲ್ಲ. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇರಬೇಕು ಆವಾಗ. ಈಗ ನೋಡಿ ಎಲ್ಲ ಫೈನಲ್ಲಾಗಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ಇದೇ ಏನು ಫೈನಲ್ ಅಲ್ಲ, ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಸೆಟ್ ಮಾಡ್ಕೋತಾ ಇರ್ತೀನಿ. ಇನ್ನು ಅಡುಗೆ ಮನೆನ ರೀಅರೇಂಜ್ಮೆಂಟ್ಸ್ ಎಲ್ಲ ನಾನು ತುಂಬಾ ಮಾಡ್ತಾನೆ ಇರ್ತೀನಿ. ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ಏನು ಅಡುಗೆ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ನನಗೆ. ನಮ್ಮ ಮನೆಯವರೇ ಹೊರಗಡೆಯಿಂದ ಪಾರ್ಸಲ್ ತೊಗೊಂಬಂದಿದ್ರು ಊಟನ. ಈಗ ಊಟ ಎಲ್ಲ ಮಾಡಿಕೊಂಡು ಕಸನ ಗುಡಿಸ್ಕೊತಾ ಇದ್ದೀನಿ ನಾನು. ಹಿಂಗೇನಾದರೂ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವತ್ತು ಅಡುಗೆ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ ಮಧ್ಯಾಹ್ನಕ್ಕೆ. ಪರವಾಗಿಲ್ಲ, ನಾನು ಹೊರಗಡೆಯಿಂದ ಏನಾದರೂ ತೊಗೊಂಬರ್ತೀನಿ ಅಂತ ಹೇಳಿ ಅವರೇ ಪಾರ್ಸಲ್ ತೊಗೊಂಬಂದು ಊಟ ಕೂಡ ಮಾಡಿಕೊಂಡು ಇವಾಗ ಮತ್ತೆ ನಾನು ಕೆಲಸನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 5 ಗಂಟೆ ಆಗಿತ್ತು. ಹಾಗೆ ಚಿನ್ಮಯ್ ಕೂಡ ಮನೆಗೆ ಬಂದಿದ್ದ ಸ್ಕೂಲಿಂದ. ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಈಗ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ ನಾನು. ಯಾಕಂದರೆ ಬೆಳಗ್ಗಿಂದ ಡಸ್ಟಲ್ಲೇ ಇದ್ನಲ್ವ, ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಏನಾದರೂ ಡಸ್ಟು ಮೂಗಲ್ಲಿ ಅಥವಾ ಗಂಟ್ಲಲ್ಲಿ ಏನಾದರೂ ಡಸ್ಟ್ ಇದ್ದರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡು ಬಿಸಿನೀರನ್ನು ಕೂಡ ಕುಡಿತಾ ಇದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆದರೆ ಸಾಕು, ಇನ್ನು ಬಿಸಿ ನೀರು ಕುಡಿಯೋದೇನು ಬೇಡ. ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದರೆ ಸಾಕಾಗುತ್ತೆ. ಈ ರೀತಿ ಕುಡಿಯೋದ್ರಿಂದ ಸ್ವಲ್ಪ ಆಯಾಸನೂ ಕೂಡ ಕಡಿಮೆ ಆಗುತ್ತೆ. ತುಂಬಾ ಸುಸ್ತಾಗ್ಬಿಟ್ಟಿತ್ತು ಬೆಳಗ್ಗೆಯಿಂದ, ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗಾಗಿ ಬಿಸಿನೀರನ್ನು ಕೂಡ ಕುಡಿತಾ ಇದ್ದೀನಿ ನಾನು. ಇನ್ನು ಬಿಸಿನೀರೆಲ್ಲ ಕುಡ್ದಾದ್ಮೇಲೆ ಚಿನ್ಮಯ್ ಬೂಸ್ಟ್ ಬೇಕು ಅಂತ ಹೇಳ್ದ, ಹಾಗಾಗಿ ಅವನಿಗೆ ಮತ್ತು ನನಗೂ ಕೂಡ ಇಬ್ಬರಿಗೂ ಸೇರಿಸಿ ಸ್ವಲ್ಪ ಬೂಸ್ಟನ್ನು ಕೂಡ ಮಾಡ್ಕೋತಾ ಇದ್ದೆ ನಾನು. ನಾನೊಬ್ಬಳೇ ಆಗಿದ್ದರೆ ಬೂಸ್ಟ್ನ ಕುಡಿತಾ ಇರಲಿಲ್ಲ ಮಾಡಿಕೊಂಡು. ಅವನು ಕೂಡ ಅಮ್ಮ ನನಗೆ ಬೂಸ್ಟ್ ಬೇಕು ಅಂತ ಹೇಳ್ದ, ಹಾಗಾಗಿ ಅವನಿಗೂ ಕೂಡ ಊಟ ಮಾಡಿಸಿ ಇವಾಗ ಬೂಸ್ಟ್ನು ಕೂಡ ಮಾಡ್ತಾ ಇದ್ದೀನಿ ನಾನು.
ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ನಾನು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋ ಜೊತೆಗೆ. ಬಾಯ್ ಬಾಯ್.